ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ. ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಅಕ್ಕಿ ತರಿ ಹಾಗೆ ಅವರೆಕಾಳು ಉಪಯೋಗಿಸಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋಂತ ನೋಡೋಣ. ನಾನು ಇದು ಅಕ್ಕಿ ತರಿ ಹುರ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಮಾಮೂಲು ನಾವು ರವೆ ಹುರ್ಕೊಳ್ತೀವಲ್ಲ ಆ ರೀತಿ ಹುರ್ಕೊಳ್ಬೇಕಾಗತ್ತೆ. ಇದನ್ನು ನಾನು ಎಣ್ಣೆ ಏನು ಆ್ಯಡ್ ಮಾಡಿಲ್ಲ, ಹಾಗೆ ಹುರ್ಕೊಳ್ತಾ ಇದ್ದೀನಿ. ಈಗ ಇದು ನಾನು ಉದ್ದ ಆಗಿದೆ, ಒಂದು 5 ನಿಮಿಷದಿಂದ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೇಮ್ ಬಾಣಲಿಗೆ ಈಗ ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ತೀನಿ. ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಗೆ 1 ಟೀ ಚಮಚದಷ್ಟು ಜೀರಿಗೆ, ಬೇಡ ಸ್ವಲ್ಪ 1 ಟೀ ಚಮಚದಷ್ಟು, ಹಾಗೆ ಸ್ವಲ್ಪ ಒಂದು ಅರ್ಧ ಟೀ ಚಮಚದಷ್ಟು ಕಡಲೆಬೇಳೆ ಹಾಕಿ, ಹಾಗೆ ಒಂದು 4 ಕಾಳಷ್ಟು ಮೆಣಸು ಕಾಳು ಹಾಕೊಂಡಿದ್ದೀನಿ. ಇದೆಲ್ಲ ಸೇರಿಸಿ ಒಂಚೂರು ಹುರ್ಕೊಳ್ಳೋಣ. ಸಾಸಿವೆ ಎಲ್ಲ ಚಿಟಪಟ ಅಂತ ಇದೆ. ಹಸಿಮೆಣಸಿನಕಾಯಿ ಹಾಕ್ಕೊಳ್ತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊಟ್ಟಿಟ್ಕೊಂಡಿರೋ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. 10 ನಿಮಿಷ ಫ್ರೈ ಆದಮೇಲೆ ನಾನು ಸಬ್ಸಿಗೆ ಸೊಪ್ಪು ಸಹ ಹಾಕ್ಕೊಳ್ತೀನಿ. ಅದು ಹಾಗೆ ಒಂಚೂರು ಬೇಯಬೇಕಲ್ಲ, ಫ್ರೈ ಆಗ್ತಾ ಹಾಗೆ ಅದು ಸೊಪ್ಪು ಸಹ ಹಾಗೆ ಫ್ರೈ ಆಗುತ್ತೆ. ಇಲ್ಲಿ ಈರುಳ್ಳಿ ಹಾಗೆ ಸೊಪ್ಪು ಫ್ರೈ ಆಗಿದೆ. ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅವರೆಕಾಳು, ಅದನ್ನು ಹಾಕ್ಕೊಳ್ತೀನಿ. ಹಾಗೆ ಒಂದು ಟೊಮ್ಯಾಟೊ ಸಹ ಸೇರಿಸ್ಕೊಳ್ತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಅವರೆಕಾಳು ಬೇಯಿಸ್ಕೊಂಡಿದ್ದೆನಲ್ಲ ಅದೇ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಲೋಟ ಅಕ್ಕಿ ತರಿಗೆ ನೀವು 3 ಲೋಟ ಯೂಸ್ ಮಾಡಿ, 3 ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಳ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಒಂದ್ಸಲ ಎಲ್ಲ ಕಡೆನೂ. ಇನ್ನು ನನಗೆ ಉಪ್ಪು ಸೇರಿಸಿಲ್ಲ, ಇಲ್ಲಿ ಸೇರಿಸ್ತೀನಿ. ಈಗ ಎಲ್ಲ ನೀರೆಲ್ಲ ಹಾಕಿದ್ಮೇಲೆ ಉಪ್ಪನ್ನು ಈಗ ರುಚಿಗೆ ತಕ್ಕನಷ್ಟು ಸೇರಿಸ್ಕೊಳ್ತೀನಿ. ಇದೊಂಚೂರು ಕುದಿ ಬರಲಿ. ಈಗ ನೀರು ಕುದೀತಾ ಇದೆ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೀನಿ. ಈಗ ನಾವು ಹುರಿದಿಟ್ಕೊಂಡಿರೋ ಅಂತ ಅಕ್ಕಿ ತರಿನ ಆ್ಯಡ್ ಮಾಡ್ಕೊಳ್ತೀನಿ. ಸಿಮ್ ಇಟ್ಕೊಳ್ಳಿ, ಫ್ಲೇಮ್ನ ಲೋ ಫ್ಲೇಮ್ ಮಾಡಿಕೊಂಡು. ಇದನ್ನು ಗಂಟು ಕಟ್ಟೋದಿಲ್ಲ. ಒಂದ್ಸಲ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಮಾಡಾದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇಡಿ. ಈಗ ಇದು ಚೆನ್ನಾಗಿ ಬೆಂದಿದೆ. ಇಲ್ಲಿ ಸ್ವಲ್ಪ ನಾನು ಕಾಯಿ ತುರಿ ಸೇರಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ನಿಂಬೆಹಣ್ಣು ರಸ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಒಂದು 5 ನಿಮಿಷ ನೀವು ಹೀಗೆ ಮುಚ್ಚಿಟ್ರೆ ನೀಟಾಗಿ ಹರಳ್ಕೊಳ್ಳುತ್ತೆ ಅದು. ಸೊ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಈಗ ರುಚಿಕರವಾದಂಥ ಬಿಸಿ ಬಿಸಿಯಾಗಿರೋವಂಥ ಅವರೆಕಾಳು ಸಬ್ಬಕ್ಕಿ ಯೂಸ್ ಮಾಡಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡಿದ್ದೀನಿ. ಈಗ ಸೀಸನ್ ಅಲ್ವಾ, ಅವರೆಕಾಯಿ ಸೀಸನ್ ಇರೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ನಾರ್ಮಲಿ ನಾವು ಗೋಧಿ ರವೆ ಹಾಕಿ ಮಾಡ್ತೀವಿ. ಸೊ ಅಕ್ಕಿ ತರಿ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ಹಾಗೆ ನಾನು ಮಾಡಿರೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ರಿಲೇಟಿವ್ಸ್ಗೆಲ್ಲ ಹೇಳಿ, ಶೇರ್ ಮಾಡಿ, ಅವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.